ಇದೊಂದು ಅತ್ಯಂತ ಮಾರ್ಮಿಕವಾದ ಝೆನ್ ಕತೆ. ಚೀನಾ ದೇಶದಲ್ಲಿ ಝೆನ್ ಗುರುಗಳು ಇರುವಿಕೆ ವಿಶೇಷವಾದದ್ದೇನಲ್ಲ. ಅವರು ಗುರುಗಳು ಅಂತ ಮಠ ಕಟ್ಕೊಂಡು ಸ್ಥಾನ ಕಟ್ಕೊಂಡು ಇರೋರಲ್ಲ. ತಮ್ಮ ಕಾರ್ಯಗಳಲ್ಲಿ ತೊಡಕೊಂಡು ಸಾಮಾನ್ಯರಂತೆ ಬದುಕಿದವರು. ಕೆಲವು ಕೃಷಿಕರಾಗಿ, ನೇಕಾರರಾಗಿ, ಶಿಕ್ಷಕರಾಗಿ ತನ್ನ ಕೆಲಸ ಮಾಡಿಕೊಂಡಿದ್ದವರು ಝೆನ್ ಗುರುಗಳು. ಆದರೆ ತಮ್ಮ ವೃತ್ತಿಯಿಂದ ಆಚೆಗೆ ಎಷ್ಟೊಂದು ತಲ್ಲಣಗೊಂಡಂಥ ಜೀವಗಳಲ್ಲಿ ಭದ್ರತೆಯನ್ನು ತುಂಬುತ್ತಾ ಇದ್ರು, ಹೃದಯಗಳಲ್ಲಿ ವಿಶ್ವಾಸವನ್ನು ತುಂಬುತ್ತಾ ಇದ್ರು. ಅವರೊಂದಿಗೆ ಮಾತಾಡಿದಂಥ ಮಾತುಗಳು, ಚಿಂತನೆಗಳು ಎಷ್ಟೋ ಜನರ ಬದುಕಿನ ಗತಿಯನ್ನೇ ಬದಲಿಸ್ಬಿಟ್ಟು. ಅಂಥ ಒಬ್ಬ ಝೆನ್ ಗುರು ಬಡಿಗೆಯಾಗಿದ್ದ. ಅವನು ನಿರ್ಮಾಣ ಮಾಡಿದಂಥ ಮರದ ಸಾಮಾನುಗಳಿಗೆ ವಿಶೇಷವಾದ ಸೌಂದರ್ಯ ಇರ್ತಿತ್ತಂತೆ. ಹೇಳ್ತಾರೆ, ಅವನು ಸೃಷ್ಟಿ ಮಾಡಿದಂಥ ಕೆಲವು ಮೇಜು ಕುರ್ಚಿಗಳನ್ನು ಇಂದಿ ಕೂಡ ಬೀಜಿಂಗಲ್ಲಿ ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ. ಸಾವಿರಾರು ವರ್ಷಗಳ ನಂತರ ಕೂಡ ಅದನ್ನು ನೋಡಿದವ್ರನ್ನ ಚುಂಬಕದಂಗೆ ಆಕರ್ಷಣೆ ಮಾಡ್ತಾವಂತೆ ಅವು ಮರದ ವಸ್ತುಗಳು. ಆಗ ಒಂದು ಬಾರಿ ರಾಜ ಒಬ್ಬ ಝೆನ್ ಬಡಿಗೆಯನ್ನು ಕರೆದು, ಒಂದು ಪುಸ್ತಕದ ಕಪಾಟ ಮಾಡಿಕೊಡು ನನಗೆ ಅಂದಂತೆ. ಆಯಿತು ಸ್ವಾಮಿ ಅಂದ. ಇಲ್ಲ, ಇದು ವಿಶೇಷವಾದ ಪೆಟ್ಟಿಗೆ ಆಗಿರಬೇಕು, ಇದರ ನನಗೆ ಅತ್ಯಂತ ಪ್ರಿಯವಾದ ಪುಸ್ತಕಗಳನ್ನು ಮಾತ್ರ ಇಟ್ಕೋತೇನೆ, ಅದು ಸದಾ ನನ್ನ ಜೊತೆಗೆ ಇರ್ತದೆ, ಹಾಗೆ ಮಾಡಿಕೊಡ್ತೀಯಾ ಅಂತ ಕೇಳಿದ. ಆಗ ಬಡಿಗೆ ಹೇಳಿದಂಥ ಉತ್ತರ ತಮಾಷೆಯಾಗಿ ಕಾಣಿಸುತ್ತೆ. ಆತ ಹೇಳಿದ, ಪ್ರಭು, ನಾನು ಮುಂದಿನ ವಾರ ಕಾಡಿಗೆ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಹೋದಾಗ ಮರಗಳನ್ನು ಕೇಳಿ ನೋಡ್ತೇನೆ, ಯಾವುದಾದ್ರೂ ಪುಸ್ತಕ ಕಪಾಟ ಆಗೋದಕ್ಕೆ ಸಿದ್ಧವಾಗಿದ್ದರೆ ಖಂಡಿತವಾಗೂ ಮಾಡಿಕೊಡ್ತೇನೆ ಅಂದ. ರಾಜನಿಗೆ ಆಶ್ಚರ್ಯ ಆಯಿತು. ಯಾರಾದರೂ ಹೀಗೆ ಮರಗಳನ್ನು ಕೇಳ್ತಾರಿಯೇ? ಮರಗಳು ಮಾತಾಡ್ತಾವೆ, ನೋಡೋಣ ಏನು ಮಾಡ್ತಾನೆ ಇವನು ಅಂತ ಬಿಟ್ಟ. 3 ತಿಂಗಳು ಕಳೆದು ಕಪಾಟಿನ ಸುದ್ದಿನೇ ಇಲ್ಲ. ಝೆನ್ ಬಡಿಗೆಗೆ ಹೇಳಿ ಕಳಿಸಿದ, ಕಪಾಟಿ ಯಾವಾಗ ಸಿದ್ಧ ಆದೀತು ಅಂತ ಕೇಳಿದ. ಆಗ ಬಡಿಗೆ ಹೇಳಿದ, ಸ್ವಾಮಿ, ನಾನು ಏನೂ ಹೇಳಾರೆ, ಯಾಕಂದರೆ ಯಾವ ಮರಕ್ಕೂ ಪುಸ್ತಕದ ಕಪಾಟ ಆಗೋದಕ್ಕೆ ಇಷ್ಟ ಇದ್ದಂಗೆ ಕಾಣಿಸ್ತಾ ಇಲ್ಲ. ಅವುಗಳು ಒಪ್ಪಿಗೆ ಇಲ್ಲದೆ ನಾನು ಹೇಗೆ ಮಾಡಲಿ? ಚಿಂತೆ ಮಾಡಬೇಡಿ, ನಾನು ಮೊನ್ನೆ ಕಾಡಿಗೆ ಹೋದಾಗ ಒಂದು ಮರದ ಮನಸ್ಸು ಕೊಂಚ ಒಲ್ದಂತೆ ಕಾಣಿಸ್ತು. ಮುಂದಿನ ವಾರ ಹೋದಾಗ ಅದು ಒಪ್ಪಿಗೆ ಕೊಟ್ಟರೆ ತಕ್ಷಣ ಕಪಾಟನ್ನು ಮಾಡಿ ತಂದು ಕೊಡ್ತೇನೆ ಅಂದ. 1 ತಿಂಗಳಾದಮೇಲೆ ತುಂಬ ಸೊಗಸಾದಂಥ ಮರದ ಕಪಾಟನ್ನು ತಂದು ಬಡಿಗೆ ರಾಜನಿಗೆ ಒಪ್ಪಿಸ್ದ. ಅದು ಏನು ಸೌಂದರ್ಯ ಅದರದು, ಏನು ಹೊಳಪು! ರಾಜನ ತುಂಬ ತೃಪ್ತಿ ಆಯಿತು. ಆತ ಆ ಝೆನ್ ಗುರು ಇದ್ನಲ್ಲ ಬಡಿಗೆ, ಅವನು ಕೇಳಿದ, ಗುರುಗಳೇ, ನಿಮ್ಮ ಮಾತನ್ನ ತುಂಬ ಆಶ್ಚರ್ಯ ಮಾಡಿತ್ತು. ಯಾರಾದರೂ ಮರವನ್ನು ಕೇಳಿ ಪೀಠೋಪಕರಣ ಮಾಡ್ತಾರೆಯೇ? ನಮ್ಮ ಕೆಲಸಕ್ಕೆ ಯಾವ ಮರ ಸರಿನೋ ಅದನ್ನು ಗುರುತಿಸ್ತಾರೆ, ಅದನ್ನು ಕತ್ತರಿಸಿ ವಸ್ತುಗಳನ್ನು ನಿರ್ಮಾಣ ಮಾಡ್ತಾರೆ. ನೀವು ಮರದ ಹತ್ರ ಮಾತಾಡ್ತೀರಾ ಅಂತ ಕೇಳಿದ. ಆ ಝೆನ್ ಗುರುವಿನ ಉತ್ತರ ಅದ್ಭುತ ಆದದ್ದು. ಆತ ಹೇಳಿದ, ಮಹಾರಾಜ, ಮರಕ್ಕೂ ಒಂದು ಜೀವ ಇದೆ, ಅದು ಸಜೀವ ವಸ್ತು, ಅದನ್ನು ನಾಶ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ. ಪ್ರತಿಯೊಂದು ಮರಕ್ಕೂ ಅದರದೇ ಆದಂಥ ಒಂದು ಆಯುಸ್ಸು ಅಂತ ಉಂಟು. ಅದು ತನ್ನ ಪೂರ್ತಿ ಆಯುಸ್ಸನ್ನು ಸವಿಸಿ ತನ್ನಷ್ಟಕ್ಕೆ ತಾನೇ ಬಿದ್ದಾಗ ತುಂಬ ಸಂತೃಪ್ತಿಯಿಂದಿರ್ತದೆ. ತನ್ನ ಜೀವಿತಾವಧಿ ನಂತರ ಕೂಡ ಒಂದು ಮರದ ಉಪಕರಣ ಆಗಿ ಜನರ ಪ್ರಯೋಜನಕ್ಕೆ ಬರೋದಾದರೆ ಅದಕ್ಕೂ ತುಂಬ ಸಂತೋಷ ಆಗುತ್ತೆ. ಆದರೆ ಅದರ ಜೀವಿತಾವಧಿ ಮುಗಿಲಾರದೆ ಕತ್ತರಿಸಿದಾಗ ತುಂಬ ನೊಂದ್ಕೊಳ್ಳುತ್ತೆ, ನಮ್ಮ ಜೊತೆ ಸಹಕರಿಸೋದಿಲ್ಲ, ಅದು ಹತ್ಯೆ ಆಗ್ತದೆ, ಅದರಲ್ಲಿ ನಾನು ಭಾಗಿಯಾಗಲಾರೆ ಅಂದ. ರಾಜ ಒಪ್ಪಿ ತಲೆದೂರಿದ. ಅದ್ಭುತ ಅಲ್ವೇ ಸ್ನೇಹಿತರೆ? ನಮ್ಮ ಪರಿಸರ ರಕ್ಷಣೆಗೆ ಇದೊಂದು ಸೊಗಸಾದ ಉದಾಹರಣೆ ಅಲ್ವೇ? ಮರ ಅದೊಂದು ಜೀವ, ಆದ ಜೀವ ಸಂಪೂರ್ಣವಾಗಿ ಇರೋ ತನಕನೂ ಕತ್ತರಿಸೋದು ಹತ್ಯೆ ಅಲ್ವಾ? ನಾವೊಂದು ಪ್ರಾಣಿ ಹತ್ಯೆ ಮಾಡಿದರೆ ಮನಸ್ಸು ಅಯಿಸ್ಕೋತೇವೆ, ಹಾಗೆ ಮರದ ಹತ್ಯೆ ಆದರೂ ಕೂಡ ಅನ್ಕೋಬೇಕಲ್ವಾ? ಅದಕ್ಕೆ ನಾನು ಹೇಳೋದು, ಈ ಕಥೆ ನಮ್ಮ ಪರಿಸರದ ರಕ್ಷಣೆಗೆ ಒಂದು ಅದ್ಭುತ ಉದಾಹರಣೆ. ಈ ಕಥೆ ನೆನಪಲ್ಲಿದ್ದರೆ ಯಾವುದೇ ಮರವನ್ನು ಕತ್ತರಿಸೋ ಮುನ್ನ ಮನಸ್ಸು 10 ಬಾರಿ ಚಿಂತೆ ಮಾಡ್ತದೆ. ಮಾಡಬೇಕು.